ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. ಟೇಬಲ್ ಟೆನ್ನಿಸ್ ಇವತ್ತಿನ ತರಗತಿಯಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಟೇಬಲ್ ಟೆನ್ನಿಸ್ ಬಗ್ಗೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ತರಗತಿ ಬಂದುಬಿಟ್ಟು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಇರುವಂಥ ಒಂದು ಟಾಪಿಕ್ ಆಗಿರ್ತೈತಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ನೋಡಿಕೊಳ್ಳಿ. ಇಲ್ಲಿವರೆಗೂ ನಾನು ಏನು ಮಾಡಿದ್ದೀನಿ ಅಂದರೆ 11 ಒಂದು ಗ್ರೂಪ್ ಗೇಮ್ಸ್ಗಳ ಬಗ್ಗೆ ತರಗತಿಗಳನ್ನು ಮಾಡಿದ್ದೀನಿ. ಆ ಎಲ್ಲ ಗೇಮ್ಸ್ಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ಹಾಗೆ 6th ಇಂದ 10th ಗಂಟ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕೂಡ ಮಾಡ್ತಾಯಿದ್ದೀನಿ. ಅದು 9th ಗಂಟ ಕಂಪ್ಲೀಟ್ ಮಾಡಿದ್ದೀನಿ. 6th ಇಂದ 9th ಗಂಟ, ಇವಾಗ 10th ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ HSTR ಒಂದು ಸಿಲೆಬಸ್ಸಲ್ಲಿ ಏನು ಬರುತ್ತಂದರೆ ಸಾಮಾನ್ಯ ಪತ್ರಿಕೆ ಕೂಡ ಇರ್ತೈತೆ, ಪೇಪರ್ 1 ಅಂತೇಳಿ. ಆ ಒಂದು ಪೇಪರ್ 1ಗೆ ನಾನು ಏನಲ್ಲಿ 100 ಮಾರ್ಕ್ಸಿಗೆ ಇರುತ್ತಲ್ಲ ಸಾಮಾನ್ಯ ಪತ್ರಿಕೆ, ಆ ಒಂದು ಪತ್ರಿಕೆಯಲ್ಲಿ ಬರುವಂತಹ ಮೆಂಟಬಿಲಿಟಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಾಗೆ ಸೈಕಾಲಜಿ ಆಗಿರ್ಬೋದು, ಕಂಪ್ಯೂಟರು, ಇವೆಲ್ಲ ಏನು ಮಾಡ್ತಿದ್ದೀನಿ ತರಗತಿಗಳು, ಅಲ್ಲಿ ಕೂಡ ನಾನು ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಯಾರೆಲ್ಲ ಒಂದು HSTR ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರೆಲ್ಲ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಟೇಬಲ್ ಟೆನ್ನಿಸ್ ಇದು ಒಂದು ಗ್ರೂಪ್ ಗೇಮ್ಸ್ ಆಗಿರ್ತೈತೆ. ಈ ಒಂದು ಟೇಬಲ್ನ ಮೆಜರ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಉದ್ದ ಎಷ್ಟಿರ್ತದಪ್ಪ ಟೇಬಲ್ ಟೆನ್ನಿಸ್ನ ಉದ್ದ ಅಂದರೆ 2.74 ಮೀಟರ್ ಉದ್ದ ಇರ್ತೈತಿ. ಅಡಿಯಲ್ಲಿ ಕೇಳಿದರೆ 9 ಅಡಿ ಇರ್ತೈತಿ ಉದ್ದ. ಮೀಟ್ರಲ್ಲಿ ಕೇಳಿದರೆ 2.74 ಮೀಟರ್ ಉದ್ದ ಇರ್ತೈತಿ. ಅಡಿಯಲ್ಲಿ ಏನಾದರೂ ಕೇಳಿದರೆ ಅದು 9 ಅಡಿ ಇರ್ತೈತಿ. ಸೆಂಟಿಮೀಟ್ರಲ್ಲಿ ಏನಾದರೂ ಕೇಳಿದರೆ ಅದು ಎಷ್ಟಿರ್ತಂದರೆ 274 ಸೆಂಟಿಮೀಟರ್ ಇರ್ತೈತೆ, ಅಂದರೆ 274 ಸೆಂಟಿಮೀಟರ್ ಉದ್ದ ಇರ್ತೈತೆ. ಅಗಲ ಬಂದುಬಿಟ್ಟು 1.5 to 5 ಮೀಟರ್ ಇರ್ತದೆ ಉದ್ದ. ಅದು ಅಗಲ ಇರ್ತೈತೆ 5 ಅಡಿ ಅಗಲ ಇರ್ತದೆ. ಅಡಿಯಲ್ಲಿ ಕೇಳಿದರೆ 5 ಅಡಿ, ಮೀಟರಲ್ಲಿ ಕೇಳಿದ್ರೆ 1.5 to 5. ಹಾಗೆ ಸೆಂಟಿಮೀಟ್ರಲ್ಲಿ ಕೇಳಿದ್ರೆ 152.5 ಸೆಂಟಿಮೀಟರ್ ಇರ್ತೈತೆ. ಸೆಂಟಿಮೀಟ್ರಲ್ಲಿ ಕೇಳ್ಬೋದು, ಮೀಟ್ರಲ್ಲಿ ಕೇಳ್ಬೋದು, ಅಡಿಯಲ್ಲೂ ಕೇಳ್ಬೋದು. ಅದಕ್ಕೆ ನಮ್ಮ 3 ಮೆಜರ್ಮೆಂಟ್ ನಮಗೆ ಗೊತ್ತಿರಬೇಕು. ಈಗ ನೆಲದಿಂದ ಎತ್ತರ, ಟೇಬಲ್ ಟೆನ್ನಿಸ್ ನೆಲದಿಂದ ಎತ್ತರ ಎಷ್ಟಿರ್ತಂದರೆ 0.76 ಮೀಟರ್ನಿಂದ 0.76 ಮೀಟರ್ ಇರ್ತೈತೆ ನೆಲದಿಂದ ಎತ್ತರ. ಏನಾದರೂ ಅಡಿಯಲ್ಲಿ ಕೇಳಿದರೆ 2.6 ಅಡಿ ಇರ್ತೈತೆ. ಸೆಂಟಿಮೀಟ್ರಲ್ಲಿ ಕೇಳಿದರೆ 76 ಸೆಂಟಿಮೀಟ್ರ್ ಇರ್ತೈತೆ. ಇದು ಎತ್ತರ, ನೆಲದಿಂದ ಎತ್ತರ. ಮೀಟ್ರಲ್ಲಿ ಕೇಳಿದರೆ 0.76 ಮೀಟರ್, ಅಡಿಯಲ್ಲಿ ಕೇಳಿದರೆ 2.6 ಅಡಿ, ಸೆಂಟಿಮೀಟ್ರಲ್ಲಿ ಕೇಳಿದರೆ 76 ಸೆಂಟಿಮೀಟರ್. ಹಾಗಾದರೆ ದಪ್ಪ ಇಟ್ಟಿರ್ತದೆ ಅದು ಕನಿಷ್ಠ ಅಂದರೆ ಪ್ಲೇವುಡ್ಡು 12 mm ದಪ್ಪ ಇರ್ತೈತೆ. ಇದು ಪ್ಲೇವುಡ್ನಿಂದ ತಯಾರಿಸ್ತಾರೆ. ಚೆಂಡನ್ನು 30 ಸೆಂಟಿಮೀಟರ್ ಏನಿರ್ತೈತೆ, ಚೆಂಡು 30 ಸೆಂಟಿಮೀಟರ್ ಇರ್ತೈತೆ. ಇಂಚಲ್ಲಿ ಕೇಳಿದ್ರೆ 12 ಇಂಚ್ ಅಂತ ಹೇಳಬೇಕು. ಎತ್ತರದಿಂದ ಬಿಟ್ಟರೆ ಅದು ಎಷ್ಟು ಪುಟಿಬೇಕು ಆ ಬಾಲು ಅಂತಂದರೆ, ಟೇಬಲ್ ಟೆನ್ನಿಸ್ ಬಾಲು ಅದು 20 ಸೆಂಟಿಮೀಟರ್ ಅಂದರೆ 8ರಿಂದ 9 ಇಂಚಷ್ಟು ಪುಟಿಬೇಕು. ಅದು ಅಷ್ಟು ಮೇಲಕ್ಕೆ ಪುಟಿಬೇಕು. ಟೇಬಲ್ನ ಮೇಲ್ಭಾಗ ಹಸಿರು ಬಣ್ಣದಿಂದ ಮತ್ತು ಎಲ್ಲ ಬದಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಬಿಳಿ ಬಣ್ಣವನ್ನು ಹಾಕಿರ್ತಾರೆ, ಬಿಳಿ ಬಣ್ಣದ ಗೆರೆ. ಟೇಬಲ್ನ ಮೇಲ್ಭಾಗದ ಹಸಿರು ಬಣ್ಣದಿದ್ದು ಎಲ್ಲ ಬದಿಗಳಲ್ಲಿ ಅಂದರೆ ಸುತ್ತಲೂ 3/4 ಅಂದರೆ 10 mm ಅಗಲದ ಒಂದು ಬಿಳಿ ಗೆರೆಯನ್ನು ಹಾಕಿರ್ತಾರೆ. ಹಾಗೂ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂದರೆ 1/8 ಅಂದರೆ 3 mm ಬಿಳಿ ಗೆರೆಯು ಟೇಬಲ್ನ ಎರಡೂ ಅರ್ಧ ಭಾಗಗಳಾಗಿ ಏನು ಮಾಡ್ತೈತೆ ವಿಂಗಡಿಸ್ತದೆ, ಅಂದರೆ 2 ಗ್ರೌಂಡಾಗಿ ಮಾಡ್ತೈತೆ. ಅದು ಇದನ್ನು ಮಧ್ಯದ ಗೆರೆ ಅಂಥೇಳಿ ಕರಿತೀವಿ. ಇದ್ರದ್ದು ಚಿತ್ರ ಇದೆ, ಕೆಳಗಡೆ ತೋರಿಸ್ತೀನಿ. ಇದು ನೋಡ್ರಿ ಟೇಬಲ್ ಟೆನ್ನಿಸ್ನ ಒಂದು ಗ್ರೌಂಡ್ನ ಚಿತ್ರ. ಇದಕ್ಕೆ ಏನಂತೀವಿ, ಉದ್ದ ಅಂತೀವಿ, ಇದಕ್ಕೆ ಅಗಲ ಅಂತೀವಿ. ಇದೇನಿದೆ ಇಲ್ಲಿರೋದು ನೆಟ್, ಹೈಟಿನ ಮಧ್ಯದ ನೆಟ್ ಕಟ್ಟಿರ್ತಾರೆ. ಅದು ಎಷ್ಟಿರ್ತಂದರೆ ನೆಟ್ ಹೈಟ್ 6 ಇಂಚಸ್ ಇರ್ತೈತೆ. ಇಲ್ಲಿ ಹೈಟ್ ಎಷ್ಟಿರ್ತೈತೆ ಅಂದರೆ ಹೈಟ್ ನೆಲದಿಂದ 2 feet 5 inches ಇರ್ತೈತಿ. ಈ ಕಡೆ ವಿಡ್ತ್
5 ಫೀಟ್ ಇರ್ತೈತಿ. ಈ ರೀತಿ ಇದರದೊಂದು ಗ್ರೌಂಡ್ ಮೆಜರ್ಮೆಂಟ್ ನಮಗೆ ಕಂಡುಬರ್ತೈತೆ. ಇವಾಗ ನೆಟ್ ಬಗ್ಗೆ ತಿಳ್ಕೊಳ್ಳೋಣ. ನೆಟ್ ನೋಡಿರಿ, ಇದ್ರ ಉದ್ದ ಮೀಟರ್ದಲ್ಲಿ ಹೇಳಬೇಕಾದ್ರೆ 1.83 ಮೀಟರ್ ಇರ್ತೈತಿ. ಸೆಂಟಿಮೀಟರ್ ಹೇಳಿದ್ರೆ 183 ಸೆಂಟಿಮೀಟರ್ ಇರ್ತೈತಿ. ಅಡಿಯಲ್ಲಿ ಹೇಳಿದ್ರೆ 6 ಅಡಿ. ಹಾಗೆ ಎತ್ತರ, ನೆಟ್ನ ಎತ್ತರ ಎಷ್ಟಿರ್ತಂದರೆ 15ರಿಂದ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್ ಅಂತ ತಿಳ್ಕೊಂಡ್ರಿ. ಇಂಚಲ್ಲಿ ಕೇಳಿದ್ರೆ 6 ಇಂಚ್ ಅಂತೇಳಿ ತಿಳ್ಕೊಬೇಕು. ಇವಾಗ ಅಂತಿಮ ಗೆರೆಯಿಂದ ಹೊರಗೆ ಎಷ್ಟಿರ್ತದೆ, ಅಂತಿಮ ಗೆರೆಯಿಂದ ಹೊರಗಡೆ ಅಂದರೆ ಅದು 15.25 ಸೆಂಟಿಮೀಟರ್ ಇರ್ತೈತೆ. ಇವಾಗ ಚೆಂಡು ಅಥವಾ ಬಾಲ್ ಅಂತೇಳಿ ಕರಿತೀವಿ. ಇದು ಗೋಲಾಕಾರದ ಚೆಂಡಿನ ವ್ಯಾಸವನ್ನು ಕಂಡುಬರ್ತೈತಿ. ಇದು ಎಷ್ಟಿರ್ತದಪ್ಪ ಅಂತಂದರೆ ಇದ್ರ ವ್ಯಾಸ 37.2 ಇಂದ ಅಂದರೆ 37.2 ರಿಂದ 38.2 mm ಅಂದರೆ ಮಿಲಿಮೀಟರ್ ಇರ್ತೈತಿ. ಇಂಚಲ್ಲಿ ಕೇಳಿದ್ರೆ 1.46 ಇಂದ 1.50 ಇಂಚ್ ಇಷ್ಟು ಇರ್ತೈತಿ. ಇದ್ರ ತೂಕ ಎಷ್ಟಿರ್ತೈತಿ, ಬಾಲ್ ತೂಕ ಅಂದರೆ 2.40 ಇಂದ 2.53 ಗ್ರಾಮ್ ಇರ್ತೈತಿ. ಇಂಪಾರ್ಟೆಂಟ್ ತೂಕ ಕೇಳ್ತಾರೆ. ಸೆವಲಾಯ್ಡ್ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ಈ ಚೆಂಡು ಎದರಿಂದ ಮಾಡಿರ್ತಾರೆ ಅಂದರೆ ಸೆವಲಾಯ್ಡ್, ಹೊಸ ವರ್ಡ್ನ ನೆನ್ಪಿಟ್ಕೋಬೇಕು. ಸೆವಲಾಯ್ಡ್ ಅಥವಾ ಪ್ಲಾಸ್ಟಿಕ್ನಿಂದ ಏನು ಮಾಡ್ತಾರೆ, ಈ ಟೇಬಲ್ ಟೆನ್ನಿಸ್ ಬಾಲ್ಗಳನ್ನು ಮಾಡ್ತಾರೆ. ಬಣ್ಣ ಕೇಳಿದರೆ ಇದು ಬಿಳಿ ಬಣ್ಣದಾಗಿರ್ತೈತೆ. ಈ ಚೆಂಡು ಯಾವ ಬಣ್ಣ ಅಂತ ಕೇಳ್ತಾರೆ, ಬಿಳಿ ಬಣ್ಣ. ಈಗ ರಾಕೆಟ್, ಇದು ರಾಕೆಟ್ ಹೆಂಗೆ ಮಾಡಿರ್ತಾರೆ ನೋಡಿರಿ, ರಬ್ಬರ್, ಕಬ್ಬಿಣ, ಫೈಬರ್ ಅಥವಾ ಗ್ಲಾಸ್ ಫೈಬರ್ನದಾಗಿರ್ತೈತೆ. ರಬ್ಬರು, ಕಬ್ಬಿಣ, ಫೈಬರ್ ಅಥವಾ ಗ್ಲಾಸ್ ಫೈಬರ್ನಿಂದ ಈ ರಾಕೆಟನ್ನು ಮಾಡಿರ್ತಾರೆ. ಸಾಮಾನ್ಯವಾಗಿ ಕಪ್ಪು ಬಣ್ಣವನ್ನು ಇದಕ್ಕೆ ಹಚ್ಚಿರ್ತಾರೆ. ಏನು ಮಾಡ್ತಾರೆ, ಕಪ್ಪು ಬಣ್ಣವನ್ನು ಇದು ಹಚ್ಚಿರ್ತಾರೆ. ಆಕಾರ, ತೂಕ ಮತ್ತು ಅಳತೆಗಾಗಲಿ ಯಾವುದೇ ನಿರ್ಬಂಧ ಇರೋದಿಲ್ಲ ಇಲ್ಲಿ. ಆಕಾರ, ತೂಕ ಮತ್ತು ಅಳತೆಗಾಗಲಿ ಯಾವುದೇ ರೀತಿಯ ನಿರ್ಬಂಧ ಇಲ್ಲಿ ಇರೋದಿಲ್ಲ. ಆದರೆ ರಾಕೆಟ್ ಎಷ್ಟಿರ್ತೈತೆ ಅಂತಂದರೆ ಇದು ಸುತ್ತಳತೆ ಕೇಳಿದರೆ 6ರಿಂದ 7 ಇಂಚ್ ಇರ್ತೈತಿ. ರಾಕೆಟ್ನ ಸುತ್ತಳತೆ ಎಷ್ಟಿರ್ತಂದರೆ 6ರಿಂದ 7 ಇಂಚ್ ಇರ್ತೈತಿ. ಅಗಲ ಕೇಳಿದರೆ 3ರಿಂದ 4 ಇಂಚ್ ಇರ್ತೈತಿ. ಇವಾಗ ಆಟಗಾರರ ಸಂಖ್ಯೆ, ಟೇಬಲ್ ಟೆನ್ನಿಸ್ನಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ ಅಂತೇಳಿ ನೋಡಿರಿ. ಸಿಂಗಲ್ಸ್ಗೆ 2 ಇರ್ತಾರೆ, ಸಿಂಗಲ್ಸ್ ಆಡುವಾಗ 2 ಇರ್ತಾರೆ. ಡಬಲ್ಸ್ಗೆ 4 ಜನ ಇರ್ತಾರೆ, ಅಂದರೆ 2 ಜೊತೆ ಅಂತ ಅರ್ಥ. ಇವಾಗ ನಿಯಮಗಳು, ಟೇಬಲ್ ಟೆನ್ನಿಸ್ ಆಡಬೇಕಾದ್ರೆ ಯಾವ್ಯಾವ ನಿಯಮಗಳು ಅನುಸರಿಸ್ಕೊಂಡು ನಾವು ಆಟ ಆಡಬೇಕು ಅಂತೇಳಿ. ಇಲ್ಲಿ ಸರ್ವಿಸ್ ಮಾಡುವವರನ್ನು ಚೆಂಡನ್ನು ನೇರವಾಗಿ ಮೇಲಕ್ಕೆ ತೂರಬೇಕು. ಸರ್ವಿಸ್ ಮಾಡ್ತಾನಲ್ಲ ಅವನು ಏನು ಮಾಡಬೇಕಂದ್ರೆ ಚೆಂಡನ್ನು ನೇರವಾಗಿ ಮೇಲಕ್ಕೆ ತೂರಬೇಕು. ತೂರಿದ ಚೆಂಡು ಸರ್ವರ್ನ ಅಂಕಣದಲ್ಲಿ ಪುಟಿದು ನಂತರ ನೆಟ್ ದಾಟಿ ರಿಸೀವರ್ ಅಂಕಣಕ್ಕೆ ಪುಟಿಯುವಂತೆ ಹೊಡಿಬೇಕು. ನೋಡಿರಿ ಇದು ಹೆಂಗೆ ಮಾಡಬೇಕಂದ್ರೆ, ಸರ್ವರ್ ಇರ್ತಾನಲ್ಲ ಅವ್ರು ಸರ್ವಿಸ್ ಮಾಡುವಾಗ ನೇರವಾಗಿ ಏನು ಮಾಡಬೇಕು, ಅದು ಮೇಲಕ್ಕೆ ತೂರಬೇಕು, ಮೇಲಕ್ಕೆ ಹಿಂಗೆ ಪುಷ್ ಮಾಡಿ ಹೊಡಿಬೇಕು. ತೂರಿದ ಚೆಂಡು ಏನು ಮಾಡಬೇಕು, ಸರ್ವರ್ನ ಅಂಕಣದಲ್ಲೇ ಪುಡಿಬೇಕು. ಮತ್ತು ನಮ್ಮ ಅಂಕಣದಲ್ಲಿ ನಾವು ಸರ್ವಿಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಅಂಕಣದಲ್ಲಿ ಅದೇನು ಮಾಡಬೇಕು, ಪುಟಿಬೇಕು. ಆನಂತರ ನೆಟ್ ದಾಟಿ ಪುಟ್ಟಿದ್ದು ಕೆಳಗಡೆ ನಮ್ಮ ಅಂಕಣದಲ್ಲಿ ಪುಟ್ಟಿದ್ದು ಆಮೇಲೆ ನೆಟ್ ದಾಟಿ ರಿಸೀವರ್ಗೆ ಅಂದರೆ ಎದುರಾಳಿ ಅಂಕಣಕ್ಕೆ ಹೋಗಬೇಕದು ಪುಟಿಯುವಂತೆ. ಆ ರೀತಿ ನಾವು ನೋಡಬೇಕು, ಹೊಡೆಯುವಂಥ ಸ್ಕಿಲ್ ಇದರಲ್ಲಿ ಗೊತ್ತಿರಬೇಕು ನಮಗೆ. ಒಂದು ಆಟದಲ್ಲಿ 5 ಸೆಟ್ಗಳಿರ್ತವೆ. ಎಷ್ಟು ಸೆಟ್ ಇರ್ತವೆ ಇಲ್ಲಿ, 5 ಸೆಟ್ ಇರ್ತವೆ. 3 ಸೆಟ್ ಗೆದ್ದವರು ಏನಂತೀವಿ, ಜಯಶಾಲಿ ಅಂತೇಳಿ ಕರಿತೀವಿ. 5 ಸೆಟ್ಟಲ್ಲಿ 3 ಸೆಟ್ ಯಾರಿರ್ತಾರೆ ಅವ್ರು ಏನಾಗಿರ್ತಾರೆ, ಇಲ್ಲಿ ವಿಜಯಶಾಲಿ ಆಗಿರ್ತಾರೆ. ಒಂದು ಸೆಟ್ಟಿಗೆ ಎಷ್ಟು ಅಂಕಗಳಿರ್ತವೆ ಅಂದರೆ 11 ಅಂಕಗಳು ಇರ್ತವೆ. 2 ತಂಡಗಳು 10 ಅಂಕ ಸಮ ಪಡೆದರು. ಆ ತಂಡನೂ 10 ಅಂಕ ಪಡೆದಿದೆ, ಈ ತಂಡನೂ 10 ಅಂಕ ಪಡೆದಿದೆ ಅಂದರೆ ಆಗ ಯಾವ ತಂಡವು ಎದುರಾಳಿಗಿಂತ 2 ಹೆಚ್ಚು ಅಂಕ ಪಡೆಯುತ್ತದೋ ಆ ತಂಡ ಏನಾಗ್ತದೆ, ವಿಜಯಶಾಲಿ ಆಗ್ತೈತೆ. ಅಂದರೆ 12 ಪಡೆದಿರ್ತಾರೆ, ಅಲ್ಲಿ ಯಾರು ಅವ್ರೇನಾಗಿರ್ತಾರೆ, ವಿಜಯಶಾಲಿ ಆಗಿರ್ತಾರೆ. ಟ್ರೋಫಿ ಮತ್ತು ಕಪ್ಗಳು, ಇಷ್ಟು ನಿಯಮ ಇದ್ದಾರೆ. ಸ್ವಲ್ಪ ನಿಯಮಗಳಿದ್ದಾವೆ, ಇಷ್ಟು ತಿಳ್ಕೊಂಡ್ರೆ ನಾವು ಈ ಆಟವನ್ನು ಆರಾಮಾಗಿ ಆಡ್ಬೋದು. ಟ್ರೋಫಿ ಅಥವಾ ಕಪ್ಗಳು, ಈ ಟೇಬಲ್ ಟೆನ್ನಿಸ್ಗೆ ಯಾವ್ಯಾವ ಟ್ರೋಫಿ ಕೊಡ್ತಾರೆ, ಯಾವ್ಯಾವ ಕಪ್ಗಳು ಇರ್ತವೆ ನೋಡಿರಿ. ವಿಶ್ವಕಪ್, ಏಷ್ಯಾ ಕಪ್, ತ್ರಾವಂಕೂರ್ ಕಪ್, ಕೋರ್ ಬಿಲಿಯನ್ ಕಪ್, ಜಯಲಕ್ಷ್ಮಿ ಕಪ್, ಸ್ವೇತ್ಲಿಂಗ್ ಕಪ್, ಬೇರ್ನಾ ಬೆಲಾಕ್ ಕಪ್, ಮಹಾರಾಜ್ ಫೀತಾಪುರಂ ಕಪ್, ಎಲೆಕ್ಟ್ರಾ ಗೋಲ್ಡ್ ಕಪ್, ಯೂತಾನ್ಸ್ ಕಪ್, ಕಮಲ ರಾಮಾನುಜಂ ಕಪ್, ಸಾತ್ವಲಿಂ ಕಪ್, ಹಾಗೆ ಕ್ಯಾರ್ಬಿಲಿಯನ್ ಕಪ್. ಇಷ್ಟು ಕಪ್ಪೆಲ್ಲ ಏನು ಮಾಡ್ತಾರೆ ಅಂದರೆ ಈ ಒಂದು ಟೇಬಲ್ ಟೆನ್ನಿಸಲ್ಲಿ ಕೊಡ್ತಾರೆ.
ಈಗ ಗಮನಿಸಬೇಕಾದಂಥ ಅಂಶಗಳು ಏನಿಲ್ಲ ನಾವು ನೆನಪಲ್ಲಿ ಇಟ್ಕೋಬೇಕು ಅಂದರೆ, ಇದೊಂದು ಒಳಾಂಗಣ ಕ್ರೀಡೆಯಾಗಿರ್ತೈತೆ. ಟೇಬಲ್ನ ಎರಡೂ ಬದಿಗಳಲ್ಲಿ ಏನು ಮಾಡ್ತಾರೆ, ಸೈಡ್ ಲೈನನ್ನು ಹಾಕ್ತಾರೆ. ಸೈಡ್ ಲೈನ್ ಕಡೆ ಏನು ಮಾಡ್ತಾರೆ, ಕನಿಷ್ಠ ಮೀರು 3 ಮೀಟರ್ ಕೊನೆಗೆರೆ ಹಾಕಿರ್ತಾರೆ, ಅಂದರೆ ಎಂಡ್ ಲೈನ್ ಹಾಕಿರ್ತಾರೆ. ಮತ್ತು 5 ಮೀಟರ್ನಷ್ಟು ಸ್ಥಳಾವಕಾಶ ಇರ್ತೈತೆ. ಕೊನೆಗೆರೆ ಎರಡು ಕಡೆ ಏನು ಮಾಡ್ತಾರೆ, 5 ಮೀಟರ್ನಷ್ಟು ಸ್ಥಳಾವಕಾಶವನ್ನು ಕೂಡ ಬಿಟ್ಟಿರ್ತಾರೆ. ITTF ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಫೆಡರೇಷನ್. ITTF ಅಂದ್ರೇನು, ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1926ರಲ್ಲಿ ಸ್ಥಾಪನೆ ಆಗ್ತೈತೆ. ಅಂತಾರಾಷ್ಟ್ರೀಯ ಯುವ ಆಟಗಾರ ಯಾರಂದರೆ ಜಾಯ್ ಪಾಸ್ಟರ್. ಇವರೇನು ಅಂತಾರಾಷ್ಟ್ರೀಯ ಯುವ ಆಟಗಾರ ಅಂತೇಳಿ ಕರಿತೀವಿ. ಯಾರಿಗೆ? ಜಾಯ್ ಪಾಸ್ಟರ್ ಅವರಿಗೆ. ಇಲ್ಲಿ ಗಮನಿಸಬೇಕಾದಂಥ ಮುಖ್ಯವಾದ ಪ್ರಶ್ನೆಗಳು, ಇಂಪಾರ್ಟೆಂಟ್ ಇದು. ಈ ಮುಖ್ಯವಾದ ಪ್ರಶ್ನೆಗಳು ಇನ್ನೊಂದು ತರಗತಿ ಮಾಡ್ತೀನಿ, ಯಾಕೆಂದರೆ ಇದರಲ್ಲೇ ಮಾಡಿದರೆ ಇದು ಒಂಥರ ಹಿಸ್ಟ್ರಿ ಥರ ಆಗ್ತೈತೆ. ಅದಕ್ಕೋಸ್ಕರ ಇದಕ್ಕೆ ಮೇಲೆ MCQ ನೆಕ್ಸ್ಟ್ ತರಗತಿಯಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.